ಇವ್ರ ಮಗ ಸೀನು ಇದನಲ್ಲ, ಅವನು ಈ ಊರಲ್ಲ, ಸುತ್ತಮುತ್ತ 16 ಗ್ರಾಮದಲ್ಲೂ ದೊಡ್ಡ ಸೋಂಬೇರಿ. ನೋ, ಏಯ್ ಏನೋ ನೀನು ಯಾವಾಗ್ಲೂ ಮನೇಲಿ ಕೂತ್ಕೊಂಡು ತಿಂತಿರ್ತಾನಷ್ಟೇ. ಜವಾಬ್ದಾರಿ ಇಲ್ದೇ ಇರೋ ಮನುಷ್ಯ. ಸುಳ್ಳು ಹೇಳಿದ್ರೆ ದುಡ್ಡು ಕೊಡ್ತಾರೆ ಅಂತ ಏನೇನೋ ಹೇಳ್ಬಿಟ್ಟೆ. ಇಷ್ಟೆಲ್ಲ ಸುಳ್ಳು ಹೇಳಿದ್ದಕ್ಕೆ 200 ರೂಪಾಯಿ ಕೊಟ್ಟು ಹೋಗುವಂತಿದ್ದಾರೆ. ಇದು ನ್ಯಾಯನ ಹೇಳಿ? ಇದು ಇವ್ರ ಯೋಗ್ಯತೆ. ನಿಮ್ ಮಗಳನ್ನ ಬೇಗ ಕರ್ಕೊಂಡು ಹೋಗಿ ಸರ್. ಹೋಗೋ ಇಲ್ಲಿಂದ. ಲೇಬರ್ಸ್ ಭಾವನವ್ರೆ, ಇವ್ರಲ್ಲಿ ಹಿಂಗೆ ಮಾತಾಡೋದು. ವೆಂಕಟ್ರಾವ್, ಏನಿದು? ನನ್ನೇ ಫೂಲ್ ಮಾಡ್ಬೇಕು ಅನ್ಕೊಂಡ್ಯಾ? ಅದು ಹಂಗಲ್ಲ ಭಾವನವ್ರೆ, ಅವನನ್ನ ಹೇಳ್ತಂದ ನೀವು ಮಾತಾಡ್ಬೇಡ ನೀನು. ಬಾಯ್ ಮುಚ್ಚೋ. ಬಿಡಿ ಮಾವ. ಯಾರೋ ನಿನಗೆ ಮಾವ? ಅಪ್ಪ ಮಗ ಇಬ್ರು ಸರಿ ನಾಟಕ ಮಾಡ್ತಾ ಇದ್ದೀರಾ? ನಿಲ್ಲಿಸ್ತೀರಾ? ನೋಡಿ, ನನಗೆ ನೀವು ಬೇಡ, ನಿಮ್ ಮಗಳು ಬೇಡವೇ ಬೇಡ. ಸೀನು ಸುಮ್ಮನಿರೋ. ನೀವಿರಿಯಪ್ಪ. ಆದ್ಯ ಏನ್ ಮೇಲಿಂದ ಇಳಿದು ಬಂದಿದ್ದಾಳ? ಬರೀ ಫ್ಲೈಟ್ ಇಂದ ಇಳಿದು ಬಂದಿದ್ದಾಳೆ ಅಷ್ಟೇ. ಲೈ, ನನ್ನ ಮಗಳ ಬಗ್ಗೆ ಮಾತಾಡಿದ್ರೆ ಮರ್ಯಾದೆ ಇರಲ್ಲ ಅಷ್ಟೇ. ಅವಶ್ಯಕತೆ ಇಲ್ಲ. ನಿಮ್ ಮಗಳ ಬಗ್ಗೆ ಮಾತಾಡೋಂತ ಅವಶ್ಯಕತೆನೇ ಇಲ್ಲ. ಇವಾಗ ಹೇಳ್ತಿದ್ದೀನಿ ನೋಡಿ, ನಾಳೆನೆ ನನ್ನ ಮದ್ವೆ. ನಾನು ಆದ್ಯನ್ಗಿಂತ ಸುಂದರವಾಗಿರೋಳ್ನ ದೊಡ್ಡ ಮನೆ ಹುಡುಗಿನ ಮದ್ವೆ ಆಗ್ತೀನಿ. ನೀವು ಆದ್ಯನ ಅಮೆರಿಕಾಗಾದ್ರೂ ಕರ್ಕೊಂಡು ಹೋಗಿ, ಅಂಟಾರ್ಟಿಕಾಗಾದ್ರೂ ಕರ್ಕೊಂಡು ಹೋಗಿ, ನಿಮ್ಮಿಷ್ಟ. ಐ ಡೋಂಟ್ ಕೇರ್. ನನಗ್ ಬೇಕಾಗಿದ್ದು ಇದೇ ಕಣ. ಮಾಡ್ಕೋ, ನಿನಗಿಷ್ಟ ಬಂದವಳನ್ನ ಮಾಡ್ಕೋ. ನಿನ್ನಂತವನ್ನ ಮದುವೆ ಮಾಡ್ಕೊಳ್ಳೋ ಹುಡುಗಿ ಯಾರು ಅಂತ ನಾನು ನೋಡ್ತೀನಿ. ನಿಜ ಹೇಳ್ತಾ ಇದ್ದೀನಿ, ನಾಳೆನೆ ನನ್ನ ಮದ್ವೆ. ಯಾರನ್ನ ಹೆದರ್ಸ್ತಾ ಇದೆಯೋ? ಮಾಡ್ಕೋ ಅಂತ ಹೇಳಿದ್ನಲ್ಲ. ನಾಳೆ ಕೇಳಿದಾಗ್ಲೂ ಇದೇ ಮಾತ್ ಮೇಲೆ ನಿಲ್ಬೇಕು. ಇರ್ತೀನಿ, ಇದೇ ಮಾತಿಗೆ ನಿಂತ್ಕೋತೀನಿ. ಹಾ, ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಲೀ ಬಾರ ಈ ಕಡೆ. ಲೀ, ಏನು ನೀನ್ ಮಾಡಿರೋ ಕೆಲಸ? ಅಪ್ಪ, ನೀವು ಭಯ ಪಡಬೇಡಿ ಅಪ್ಪ. ಕಿಶೋರ್ ಮಾವಂಗೆ ಕೋಪ ಬರ್ಲಿ ಅಂತ ಹೀಗೆ ಮಾತಾಡ್ದೆ. ಯಾಕೋ? ಓ ಮೈ ಸನ್, ನಿನ್ನ ಬುದ್ಧಿವಂತಿಕೆಗೆ ನೀನ್ ಈ ಜಾಗದಲ್ಲಿ ಹುಟ್ಟಿದ್ದಕ್ಕೆ ಕಾವೇರಿ ನದಿನೇ ಉಕ್ಕಿ ಹರಿತಿದ್ದಾಳೆ ಕಣೋ. ಏನ್ ಅನ್ಕೊಂಡಿಯಪ್ಪ? ಸೀನು ಅಂದ್ರೆ ತಮಾಷೆನ? ಏರ್ಪಾಡುಗಳನ್ನ ನೀನ್ ನೋಡ್ಕೊ. ಕರೆಕ್ಟ್ ಟೈಮ್ಗೆ ಮಾವನ್ನ ಕರ್ಕೊಂಡ್ ಬಂದ್ಬಿಡು. ಹಂಗೆ ಆಗ್ಲಿ ಕಣೋ, ನಾನು ಇದೀನಲ್ಲ. ಹೊಡಿ ಹೊಡಿ. ನನ್ನ ಸ್ವಂತ ಮಗ ಅಲ್ಲದೆ ಇರೋ ನಿನ್ಗೆ ಆಸ್ತಿನ ಅಡ ಇಡೋಕ್ ಕೊಡ್ಬೇಕಾ? ಶೌರ್ಯ ಸರ್, ಏನಾಯ್ತು? ಯಾಕೆ ಹಾಗಿದ್ದೀರಾ? ಲೋನ್ ತಗೊಳಕ್ಕೆ ಅಪ್ಪ ಓಕೆ ಅಂದರು, ಅಮ್ಮ ಅದಕ್ಕೆ ಒಪ್ಪಲಿಲ್ಲ. ನಿನ್ನ ಮೆರಿಟ್ನ ಇಟ್ಕೊಂಡು ನಮ್ಮ ಪ್ರಯತ್ನ ನಾವು ಮಾಡೋಕೆ ಅಪ್ಲಿಕೇಶನ್ ತೊಗೊಂಬಂದ್ರೆ ಅದನ್ನು ಕೂಡ ಸುಟ್ಟಾಕಿದ್ರು. ನಮ್ಮವರೇ ಈ ಥರ ಮಾಡಿದಾಗ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಗೊತ್ತಾಗ್ತಿಲ್ಲ. ನಾವು ಆತರ ಪಟ್ಟು ಮದುವೆ ಆದ್ವಿ ಅನ್ಸುತ್ತೆ. ಆತರ ಪಟ್ಟು ಅಂದ್ರೆ? ಇನ್ನೊಂದು ಸ್ವಲ್ಪ ದಿನ ಬಿಟ್ಟಾಗಿದ್ರೆ ಒಳ್ಳೇದಾಗೋದೇನೋ. ನಿನ್ನ ಕೆರಿಯರ್, ನಿನ್ನ ಗೋಲ್, ನಿನ್ನ ಲೈಫ್ ಎಲ್ಲ ಸೆಟ್ಲ್ ಆದ್ಮೇಲೆ ಮದುವೆ ಆಗಿದ್ರೆ ದಿನ ಮನೇಲಿ ಈ ಥರ ಗಲಾಟೆಗಳು ಇರ್ತಿರ್ಲಿಲ್ಲ. ನಿನ್ನ ಥರ ಟ್ಯಾಲೆಂಟ್ ಇರೋ ಎಷ್ಟೋ ಜನ ಹುಡುಗಿರ್ ಕೆರಿಯರು ಮದುವೆ ಆದ್ಮೇಲೆ ಎಲ್ಲ ಹಾಳಾಗೋಗುತ್ತೆ. ಅವ್ರ ಲಿಸ್ಟಲ್ಲಿ ನೀನಿರಬಾರ್ದು. ಸರ್, ನನ್ನಂತ ಎಷ್ಟೋ ಸ್ಟೂಡೆಂಟ್ಸ್ನ ಎಷ್ಟೋ ಮೋಟಿವೇಟ್ ಮಾಡಿರೋ ನೀವು ಈ ಥರ ಮಾತಾಡ್ತಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ ಸರ್. ಹುಡುಗಿ ಜೀವನದಲ್ಲಿ ಮದುವೆ ಅನಿವಾರ್ಯ, ಹಾಗಂತ ಆಸೆಗಳನ್ನ ಸಾಯಿಸ್ಕೊಂಡು ಲಕ್ಷ್ಯಗಳನ್ನ ಮರೆತು ಇರಬೇಕು ಅಂತ ಇಲ್ವಲ್ಲ. ಕಾರ್ಯೇಶು ದಾಸಿ, ಕರುಣೇಶು ಮಂತ್ರಿ, ಭೋಜ್ಯೇಶು ಮಾತಾ, ರೂಪೇಶು ಲಕ್ಷ್ಮಿಯಾಗಿ ಹೆಂಡತಿ ಜವಾಬ್ದಾರಿಗಳನ್ನ ಮರೀದೆ ಕನಸುಗಳನ್ನ ಈಡೇರಿಸೋ ಹೆಜ್ಜೆನೂ ಇಡಬೇಕಾಗತ್ತೆ. ನಾನು ಈ ವಿಷಯದಲ್ಲಿ ಕ್ಲಿಯರ್ ಆಗೇ ಇದ್ದೀನಿ. ನೀವ್ಯಾಕೆ ಇಷ್ಟು ಯೋಚಿಸ್ತಾ ಇದ್ದೀರಾ? ಅಂದ್ರೆ ನಿಜವಾಗ್ಲೂ ನಿಂಗೆ ಯಾವ ಭಯನೂ ಇಲ್ವಾ? ನನಗೆ ಯಾಕಿರುತ್ತೆ ಸರ್, ನನ್ನ ಜೊತೆ ನೀವಿದ್ದೀರಲ್ಲ. ನಾನು ನಿಮ್ಮ ಜೊತೆನಲ್ಲಿರೋವಾಗ ಎಂಥ ದೊಡ್ಡ ಸಮಸ್ಯೆ ಆದ್ರೂ ಸರಿ ನನಗೆ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ ಸರ್. ನಾನು ಎಷ್ಟು ಲಕ್ಷ ಕೊಟ್ಟು ಕೋಚಿಂಗ್ ತಗೊಂಡ್ರು ಆ ಕೋಚಿಂಗ್ ಮಹಾ ಅಂದ್ರೆ 4 ಗಂಟೆಗಳು ಕೋಚಿಂಗ್ ಕೊಡ್ತಾರೆ. ಆದ್ರೆ ನೀವು 24 ಗಂಟೆಗಳು ನನ್ನ ಪಕ್ಕದಲ್ಲೇ
ನನ್ನ ಹತ್ರನೇ ಇರ್ತೀರ. ನನ್ನ ಕಣ್ ಮುಂದೆನೇ ಇದ್ದು ನನ್ನ ತಪ್ಪುಗಳನ್ನ ಸರಿ ಮಾಡ್ತಾ ನನ್ನನ್ನ ಇನ್ನು ಶೈನ್ ಮಾಡ್ತಾ ಪರ್ಫೆಕ್ಟ್ ಪ್ಲೇಯರ್ ಆಗಿ ತೀರ್ತೀರ. ಗಂಡನೇ ಗುರುವಾಗಿರೋದು ಎಷ್ಟು ಅದೃಷ್ಟ ಹೇಳಿ. ಈ ಕೆಲ್ಸದಲ್ಲಿ ಯಾರಿಗೂ ಸಿಗದೆ ಇರೋಂತ ಅವಕಾಶ ನನಗ್ ಸಿಕ್ಕಿದೆ ಸರ್. ಅದಕ್ಕೆ ನಾನು ಹ್ಯಾಪಿಯಾಗಿರೋದು. ಅದಕ್ಕಿಂತ ಹೆಚ್ಚಾಗಿ ಕಾನ್ಫಿಡೆಂಟ್ ಆಗಿದ್ದೀನಿ. ನನ್ನ ನಂಬಿ. ಅಂದ್ಮೇಲೆ ಸ್ವಲ್ಪ ನಗ್ಬೋದಲ್ಲ? ಇನ್ನೊಂದ್ ಸ್ವಲ್ಪ ನಕ್ಕಿದ್ರೆ ಏನೂ ಆಗಲ್ಲ ಸರ್. ಗ್ರೌಂಡಲ್ಲಿ ಆಡೋ ನಿನಗೆ ಎಷ್ಟೊಂದು ಕಾನ್ಫಿಡೆನ್ಸ್ ಇದ್ರೆ ನಿನಗೆ ಕೋಚಿಂಗ್ ಕೊಡೋ ನನಗೆಷ್ಟು ಕಾನ್ಫಿಡೆನ್ಸ್ ಇರಲ್ಲ. ಇಬ್ರು ಇದೇ ಕಾನ್ಫಿಡೆನ್ಸ್ ಅಲ್ಲಿ ಇರೋಣ. ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ ಸರ್. ಇವನೇನು ಇವನ್ ವಿವರಗಳೇನು ಅಂತ ತಿಳ್ಕೊಳ್ಳೋದಕ್ಕೆ ತುಂಬಾ ದಿನದಿಂದ ಪ್ಲಾನ್ ಮಾಡ್ತಾ ಇದ್ದೀನಿ. ಬಟ್ ತಪ್ಪಿಸ್ಕೊತಾನೆ ಇದ್ದಾನೆ. ಈ ಸಲ ಸರಿಯಾಗಿ ಪ್ಲಾನ್ ಮಾಡಿ ಏನೋ ಒಂದ್ ಮಾಡ್ಬೇಕು. ಬರ್ತಾ ಇದ್ದೀನಿ ಅಶ್ಮಿತಾ. ರಾಜಲಕ್ಷ್ಮಿನ ಅಶ್ಮಿತಾ ಯಾಕೆ ಕರೀತಾ ಇದ್ದಾಳೆ? ಇವರಿಬ್ರು ಸೇರಿ ಏನ್ ಮಾತಾಡ್ತಾರೆ? ಏನ್ ಅಶ್ಮಿತಾ, ಯಾಕೆ ಕರೆದಿದ್ ನನ್ನ? ತಲೆನೋವ್ತಿದೆ, ಕಾಫಿ ಮಾಡ್ತೀಯಾ? ಹುಲಿ ಮರಿ ಆರ್ಡರ್ ಮಾಡ್ತಿದೆ. ಅಶ್ಮಿತಾಗೆ ಈ ಪೊಗರೆ ಅಂದ. ನೀನು ಕಾಫಿ ತಗೊಂಡ್ ಬಾ ಅಂತಿದ್ದ ಹಾಗೆ ನಾನು ಓಡ್ಕೊಂಡು ಹೋಗಿ ಕಾಫಿ ಮಾಡಿ ತಗೊಂಡ್ ಬಂದು ತಗೊಳ್ಳಿ ಅಮ್ಮವ್ರೆ ಅನ್ನೋದಕ್ಕೆ ನಾನೇನು ನಿನ್ ಸರ್ವೆಂಟ್ ಏನು ಅಲ್ಲ ಅಲ್ವಾ ಅಶ್ಮಿತಾ? ನಾನ್ ರಾಜಲಕ್ಷ್ಮಿ, ವೈಫ್ ಆಫ್ ಶೌರ್ಯ ಸರ್. ರಾಜಲಕ್ಷ್ಮಿಗೂ ಏನ್ ಪೊಗರು ಕಡಿಮೆ ಇಲ್ಲ. ಸಂಕ್ರಾಂತಿಗೂ ಮೊದಲು ಒಳ್ಳೆ ಪಂದ್ಯ ನಡೆಯೋ ತರ ಇದೆ. ವೈಫ್ ಆಫ್ ಶೌರ್ಯ ಸರ್ ಅನ್ನೋ ಟ್ಯಾಗು ನನಗೆ ಟೆಂಪರರಿ ಕಣೆ, ಆ ವಿಷಯ ಮರಿಬೇಡ. ಆ ಟ್ಯಾಗು ನನ್ಗೆ ಪರ್ಮನೆಂಟ್ ಆಗಿರುವಂತದ್ದು. ಕೊನೆವರೆಗೂ ಅದು ನನ್ ಜೊತೆನೆ ಇರತ್ತೆ. ಆಸೆಗಳನ್ನ ಇಟ್ಕೋಬೇಡ್ವೆ. ನಾನ್ ಬಂದಿರೋದೆ ನಿನ್ ಗಂಡನ್ನ ಹಾರಿಸ್ಕೊಂಡ್ ಕರ್ಕೊಂಡ್ ಹೋಗಕ್ಕೆ. ಮತ್ತೆ ನಿನ್ ಗಂಡ ಏನ್ ಮಾಡ್ತಾನಮ್ಮ? ತೋಟದಲ್ಲಿ ಬಿತ್ತನೆ ಮಾಡ್ತಿರ್ತಾನ? ಮೊದ್ಲೇ ಮರ್ಡರ್ ಕೇಸಲ್ಲಿ ಜೈಲಿಂದ ಬಂದಿರೋ ನೀನು. ಅವನ ಹತ್ರ ಹುಷಾರಾಗಿರು. ಅವ್ರನ್ನ ನಾನು ದುಡ್ಡು ಕೊಟ್ಟು ಕೊಂಡ್ಕೊಂಡಿರೋ ಡೂಪ್ಲಿಕೇಟ್ ಗಂಡ. ಏನೇನು ಏನ್ ಹೇಳ್ತಿದ್ಯಾ ನೀನು? ಅವನು ಡೂಪ್ಲಿಕೇಟ್ ಗಂಡನಾ? ಎಸ್. ಅವನನ್ನ ಜೈಲಿಂದ ಬಿಡಿಸ್ಕೊಂಡ್ ಬಂದು ಅವನ್ ಮುಖದ ಮೇಲೆ 1 ಕೋಟಿ ಬಿಸಾಕಿ ಮದ್ವೆ ಅನ್ನೋ ನಾಟಕದಲ್ಲಿ ನನ್ ಗಂಡನ್ ವೇಷ ಹಾಕ್ಸಿದೀನಿ. ಅಯ್ಯೋ, ಅವನು ನನ್ನನ್ನೇನ್ ಮಾಡ್ತಾನೆ? ಕೈ ತುಂಬಾ ಖರ್ಚಿಗೆ ದುಡ್ಡು ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕಿದ್ರೆ ನಾನ್ ಹೇಗ್ ಆಡಿಸ್ತೀನೋ ಹಾಗೆ ಆಡ್ತಾನೆ. ಅಂದ್ರೆ ನಿನ್ ದೃಷ್ಟಿಲಿ ಪ್ರಶಾಂತು ಗಂಡ್ಸೆ ಅಲ್ಲ ಅಂತನಾ? ಡೌಟಾ? ಫಸ್ಟ್ ಡೇನೆ ನಿಂಗೆ ಅರ್ಥ ಆಗಿಲ್ವಾ? ನಿನ್ ಹಾಲಲ್ಲಿ ಮತ್ತೆ ಬರೋ ಟ್ಯಾಬ್ಲೆಟ್ ಹಾಕಿದ್ದೆ. ಅವನು ನನಗೇನಾದ್ರೂ ಮಾಡಿದ್ನಾ? ಚೆನ್ನಾಗಿ ಬುದ್ಧಿ ಕಲ್ಸಿ ಶವರ್ ಕೆಳಗೆ ಕೂರಿಸಿದ್ದೆ. ಅಂದ್ರೆ ನಿನ್ ಮೇಲೆ ದಾಳಿ ಮಾಡುವಂತ ದಮ್ಮು ಕೂಡ ಪ್ರಶಾಂತಗಿಲ್ಲ ಅಂತ್ಯಾ? ಅದನ್ನೇ ಹೇಳ್ತಿದ್ದೀನಲ್ವಾ, ಜೈಲಲ್ಲಿ ಅಷ್ಟೋ ಇಷ್ಟೋ ಅನ್ನ ತಿಂದು ಬದುಕ್ತಾ ಇದ್ದವನವನು. ಅವನು ನನ್ನ ಪಕ್ಕದಲ್ಲಿರೋದು ಏನೋ, ಅವನ್ಗ ಅಷ್ಟೆಲ್ಲ ಗತ್ಸಿಲ್ಲ. ಅಷ್ಟಕ್ಕೂ ಆ ವಿಷಯಕ್ಕೆ ಬಂದ್ರೆ ಅವನಷ್ಟಕ್ಕೂ ಗಂಡ್ಸೆ ಅಲ್ಲ. ನಾನು ಗಂಡ್ಸೆ ಅಲ್ವಾ? ನಿನ್ನ ಕೊಟ್ಟಿರೋ ಮಾತುಗೋಸ್ಕರ ನಾನು ಕಂಟ್ರೋಲಲ್ಲಿದ್ರೆ ನನ್ನೇ ಗಂಡ್ಸಲ್ಲ ಅಂತ ಹೇಳ್ತೀಯಾ? ಅಯ್ಯಯ್ಯೋ, ಈ ಮಾತನ್ನೇನಾದ್ರು ಪ್ರಶಾಂತ್ ಕೇಳಿಸ್ಕೊಂಡ್ರೆ ನಿನ್ನ ಏನ್ ಮಾಡ್ತಾನೆ ಗೊತ್ತಾ? ಏನ್ ಮಾಡ್ತೀಯಾ? ಏನ್ ಮಾಡಕ್ಕಾಗತ್ತೆ ಹೇಳು? ನಾನು ಗಂಡ್ಸೆ ಅಂತ ಪ್ರೂವ್ ಮಾಡಕ್ಕಾಗತ್ತಾ?
ನೀನ್ ಸ್ವಲ್ಪ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಮಾತಾಡ್ತಿದ್ಯೇನೋ, ಹುಷಾರು. ಅವನ್ಗೆ ಕೋಟಿ ರೂಪಾಯಿ ಕೊಟ್ಟಿದ್ದೀನಿ. ಅವನ್ ಯಾವತ್ತಿದ್ರು ನನ್ ಕಾಲ್ ಹತ್ರನೇ ಬಿದ್ದಿರ್ತಾನೆ. ₹1,00,00,000 ಕೊಟ್ಟಿದ್ಯಾ ಅಲ್ವಾ? ಅದಕ್ಕೆ ಸರಿಯಾಗಿ ಮಾಡ್ತೀನಿ ಕಣೆ ನಿನ್ಗೆ. ಶಭಾಷ್ ರಾಜ್ಯಲಕ್ಷ್ಮಿ, ಆಕ್ಟಿಂಗ್ ಅಲ್ಲಿ ನಿಂಗೆ ಒಳ್ಳೆ ಫ್ಯೂಚರ್ ಇದೆ. ಇವಾಗ ಹಾಡು ಹೇಳ್ತೀಯಾಕ? ಸುಮ್ಮನೆ ನಿಂತ್ಕೊಳ್ಳೋ. ಅಣ್ಣ, ಎಷ್ಟು ಯೋಚನೆ ಮಾಡಿದ್ರೂ ಪ್ರಯೋಜನ ಇಲ್ಲ. ಕಿಶೋರ್ ಅವರು ಆ ದಿನ ತನ್ನ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ. ಟಿಕೆಟ್ ಬುಕ್ ಆಗಿರೋದು ನಮ್ಗೆಲ್ಲ ಗೊತ್ತಾಗಿದ್ಯಲ್ಲಣ್ಣ. ನಿಮ್ಗಿಂತದೆಲ್ಲ ಬೇಗ ಗೊತ್ತಾಗುತ್ತೆ ಅತ್ತಿಗೆ. ಅಷ್ಟು ತಿಳ್ಕೊಳ್ಳಿಲ್ಲ ಅಂದ್ರೆ ಹೇಗೆ? ದುಡ್ಡಮ್ಮ ಕೇಳು. ಏನು ಅಂದ್ರೆ ನಾಳೆ ಬೆಳಗ್ಗೆನೆ ಪ್ರಯಾಣ ಅಂತ ಕಿಶೋರ್ ಅವರು ಆದ್ಯನ್ ಬಟ್ಟೆನೆಲ್ಲ ಆಗ್ಲೇ ತೆಗ್ದಿಟ್ಬಿಟ್ಟಿದ್ದಾರೆ. ಗಂಡ್ಸಾಗಿ ಹೆಂಗಸ್ರ ಬಟ್ಟೆ ಎತ್ತಿಡೋದು ಅಂದ್ರೆ ಏನು? ವಿಷಯ ಅದಲ್ಲಮ್ಮ, ಕಿಶೋರ್ ಅಣ್ಣ ಆದ್ಯನ ಕರ್ಕೊಂಡು ಹೋಗೋದನ್ನ ಹೇಗ್ ತಡೆಯೋದು ಅಂತ. ಇಷ್ಟು ಜನ ಇದ್ದೀರಾ, ಯಾರು ಅಡ್ಡವಾಗಿ ನಿಲ್ಲಕ್ಕಾಗ್ಲಿಲ್ವಾ? ಅಬ್ಬಾ, ಅತ್ತೆ ಅವ್ರಿಗೆ ಮರವು ಜಾಸ್ತಿನೇ. ಆದ್ಯ ಸೀನು ಪ್ರೀತಿಲಿದ್ದಾರೆ. ಅವರು ಬೇರೆ ಆಗ್ಬೇಕು ಅಂತ ನಾವ್ಯಾರೂ ಬಯಸ್ತಾ ಇಲ್ಲ. ನನ್ನೊಬ್ಬಳನ್ನ ಬಿಟ್ಟು ಇದಕ್ ಮುಂಚೆ ಸೀನು ಆದ್ಯ ಕುತ್ತಿಗೆಗೆ ಬಲವಂತದಿಂದ ತಾಳಿ ಕಟ್ದಾಗ್ಲೂ ನನ್ನ ಅಳಿಯಂಗೆ ಯೋಗ್ಯತೆ ಇದ್ರೆ ಕಿಶೋರೇ ಮುಂದೆ ನಿಂತು ಮದುವೆ ಮಾಡಿಸ್ತೀನಿ ಅಂತ ಹೇಳಿದ್ದ. ಸೀನು ಕೈಯಲ್ಲೇ ಸಮಯನ ಸರಿಯಾಗಿ ಉಪಯೋಗಿಸ್ಕೊಳ್ಳೋಕಾಗ್ಲಿಲ್ಲ. ಸರಿಯಾದ ನಿರ್ಧಾರನ ತಗೊಳ್ಳಿಲ್ಲ ಅವನು. ಸರಿ ಹೋಗ್ಲಿ, ಇಬ್ರನ್ನು ಒಂದು ಮಾಡಿ ಅಂತ ಕೇಳಿದ್ರೆ ಕೋಪಿಸ್ಕೊಳ್ತಾನವನು. ಇನ್ನೂ ಹೇಳಬೇಕು ಅಂದ್ರೆ ಪಂಚಾಯ್ತಿಗೆ ಹೋದ್ರೂ ಆಶ್ಚರ್ಯ ಇಲ್ಲ. ಲೇ, ನನ್ನ ಮಗನ ಟೈಮ್ ಚೆನ್ನಾಗಿಲ್ದೇ ಇದ್ರು ಟೈಮಿಗೆ ಬಂದಿದೆ ಕಣ ನೀನು. ಬಾ ಬಾ. ಹೌದು, ಯಾಕೆ ಇಷ್ಟ ಆಯ್ತು? ಅದು ಗಾಡಿಲಿ ಹೋದ್ರೆ ಈ ಹೂವಲ್ಲಿ ಬಾಡ್ ಹೋಗುತ್ತೋ ಅಂತ ನಡ್ಕೊಂಡು ಹೋದೆ ಅಪ್ಪ. ಅಯ್ಯಯ್ಯಪ್ಪ, ಇಲ್ಲಿ ನಿನ್ ಜೀವನನೇ ಮುಗ್ದೋಗ್ತಾ ಇದೆ. ನಾಳೆ ಬಾಡ್ ಹೋಗೋ ಆಹಾರದ ಬಗ್ಗೆ ಯೋಚನೆ ಮಾಡ್ತಿದ್ಯಾ ನೀನು? ಬೇಕಾದ್ರೆ ನಾಳೆ ಫ್ರೆಶ್ ಆಗಿ ತಗೋದಲ್ವೋ? ಹೋಗು, ನೀನ್ ಮೊದಲು ಹೋಗಿಲ್ಲಿಂದ ಹೋಗು ಹೋಗು ಹೋಗು. ಅಪ್ಪ, ಏನ ಮಗನೇ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? ಲೇ ವೆಂಕಟ್ರಾವ್ ಕಣ ಇಲ್ಲಿ. ಇದ್ಯಾಕಪ್ಪ ನಿಮ್ಮ ಹೆಸರು ನೀವೇ ಹೇಳ್ಕೊತಾ ಇದ್ದೀರಾ? ಕುಡ್ದಿಲ್ಲ ತಾನೆ? ಅದನ್ನ ಬಾಯಲ್ಲೇ ಹೇಳ್ಬೋದಲ್ಲ? ಅಬ್ಬಾ, ಏನು ಇಲ್ಲ ಕಣ. ಬೆಳಿಗ್ಗೆ ನಾನು ಬ್ರಷ್ ಮಾಡಕ್ ಹೋದ್ನಲ್ಲ, ನಿಮ್ಮ ಅಮ್ಮನ ಬ್ರಷ್ ಅಲ್ಲಿ ಬ್ರಷ್ ಮಾಡಿದೆ. ಅದೇ ಪ್ರಾಬ್ಲಮ್ ಅಷ್ಟೇ. ಯಪ್ಪ, ತಲೆ ತಿರುಗ್ಬಿಡ್ತಪ್ಪ. ಲೇ, ನನ್ ಬಂಗಾರ ಅಲ್ವಾ ನೀನು? ಟೈಮ್ ವೇಸ್ಟ್ ಆಗ್ತಿದೆ ಕಣೋ. ಹೋಗೋ ಬೇಗ ಹೋಗು, ಟೈಮ್ ವೇಸ್ಟ್ ಮಾಡ್ಬೇಡ. ಅಪ್ಪ, ಕಿಶೋರ್ ಮಾವನ ಕರೆಕ್ಟ್ ಟೈಮ್ ಕರ್ಕೊಂಡು ಬರ್ಬೇಕು. ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ಪೊಲೀಸ್ನವ್ರು ಬರೋ ತರ ಸರಿಯಾದ ಟೈಮಿಗೆ ಬರ್ತಾನೆ ಕಣೋ ಈ ವೆಂಕಟರಾವ್. ಆಲ್ ದಿ ಬೆಸ್ಟ್, ಗುಡ್ ಲಕ್, ಹೋಗು. ಥ್ಯಾಂಕ್ ಯು ಅಪ್ಪ, ಹೋಗಿ ಬರ್ತೀನಿ. ನನ್ನ ಮಗ ನಾಳೆ ಎಲ್ಲ ಮುಗಿಸ್ಬಿಡ್ತೀನಿ ಅಷ್ಟೇ. ದೊಡ್ಡಪ್ಪ, ನಮ್ಮಪ್ಪ ಪಂಚಾಯತಿಗೆ ಯಾಕೆ ಹೋಗ್ಬೇಕು? ಹೌದಮ್ಮ, ನಿನ್ನ ಹೆಸರಲ್ಲಿ ಅರ್ಧ ಆಸ್ತಿ ಇದೆಯಲ್ಲ, ಅದಕ್ಕೋಸ್ಕರನೇ ನಿನ್ ಮದುವೆನ ಸೀನು ಜೊತೆ ಮಾಡಿಸ್ತಾ ಇದೀವಿ ಅಂತ ನಮ್ಮನ್ನ ಆರೋಪಿಸ್ತಾನೆ. ನಾವ್ ಯಾವತ್ತಾದ್ರೂ ಆಸ್ತಿ ಕೇಳಿದ್ವಾ? ಅವಳೇನಾದ್ರೂ ಕೊಡ್ತೀನಿ ಅಂದ್ಲಾ? ಅಷ್ಟಕ್ಕೂ ನಮ್ ಸೀನುಗೇನ್ ಕಮ್ಮಿ ಆಗಿದ್ಯಣ್ಣ? ಓದು, ಉದ್ಯೋಗ, ಸಂಬಳ. ಕಿಶೋರ್ ಆಸೆ ಪಟ್ಟಿದ್ದಕ್ಕಿಂತ ಇದೆಲ್ಲ ಕಡಿಮೆನೇ ಅಲ್ವಾ ಪದ್ಮ?
ಅಂತವನಿಗೆ ನನ್ನ ಮಗಳನ್ನ ಹೇಗೆ ಕೊಡೋದು ನೀವೇ ಹೇಳಿ ಅಂತ 4 ಜನರ ಮುಂದೆ ನಮ್ಮ ತಲೆ ತಗ್ಸೋ ಹಾಗೆ ಮಾಡ್ತಾರೆ. ಅವ್ರು ಹಾಗೆ ಮಾಡಲ್ಲ. ಯಾಕೆ ಅಂದ್ರೆ ಕಿಶೋರ್ ಮಾವ ಆ ದಿನ ನನಗೆ ಕೊಟ್ಟು ನಾಳೆನೆ ಮದ್ವೆ ಮಾಡ್ತೀನಿ ಅಂದ್ರು. ಏನು? ಸೀನು, ರಿಯಲಿ ನಿಜವಾಗ್ಲೂ ನಮ್ ಡ್ಯಾಡಿ ನಮ್ ಮದ್ವೆಗೆ ಒಪ್ಕೊಂಡಿದಾರಾ? ಅದಕ್ಕೆ ಅಲ್ವಾ ಆದ್ಯ 2 ಹಾರ ಮತ್ತೆ ತಾಳಿ ತಂದಿರೋದು. ದೊಡ್ಡಮ್ಮ, ಈಗ್ಲೇ 3 ಗಂಟೆ ಹಾಕ್ಸಿ ಹಾರನೂ ಬದಲಾಯಿಸ್ಬಿಡೋಣ. ಕಿಶೋರ್ ಅವರು ನಾಳೆ ಅಂದಿದ್ದಾರೆ ಅದಕ್ಕೆ ನೀನೇನ್ ಈಗ್ಲೇ ಅಂತಿದ್ಯಾ? ನಾಳೆ ಬೆಳಕು ಹರಿಲಿ ಬಿಡಿ. ಅಷ್ಟಕ್ಕೂ ಕಿಶೋರ್ ಅವರು ಅದ್ ಹೇಗ್ ಮಾತನ್ನ ಬದಲಾಯಿಸ್ತಾರೆ? ಮಾತಲ್ಲ ಅತ್ಗೆ, ಮನಸ್ಸು ಬದಲಾಯಿಸ್ಕೊಂಡಿರೋ ತರ ಇದೆ. ಸೀನು, ಈ ಮಾತನ್ನ ನೀನ್ ಹೇಳೋದಲ್ಲ, ಆದ್ಯ ಅವ್ರ ತಂದೆಯವ್ರು ಹೇಳ್ಬೇಕು. ಇಲ್ ನೋಡಿ, ಮಾತಾಡ್ತಿದ್ದ ಹಾಗೆ ಕಿಶೋರ್ ಬಂದ್ರು. ಕಿಶೋರಣ್ಣ, ಸೀನು ಕೈಯಲ್ಲಿ ತಾಳಿ ಮತ್ತೆ ಹಾರನ ಹಿಡ್ಕೊಂಡ್ ಬಂದಿದ್ದಾನೆ. ನಾಳೆ ಆದ್ರೆ ಮದ್ವೆ ಅಂತಿದ್ದಾನೆ. ನಾನು ಆದ್ಯನ್ಗಿಂತ ಸುಂದರವಾಗಿರೋಳ್ನ ದೊಡ್ಡ ಮನೆ ಹುಡುಗಿನ ಮದ್ವೆ ಆಗ್ತೀನಿ. ನಿನಗಿಷ್ಟ ಬಂದವಳನ್ನ ಮಾಡ್ಕೋ. ನಾಳೆ ಕೇಳ್ದಾಗ್ಲೂ ಇದೇ ಮಾತ್ ಮೇಲೆ ನಿಲ್ಬೇಕು. ಇದೇ ಮಾತಿಗೆ ನಿಂತ್ಕೋತೀನಿ. ಆಗ್ಲಿ ಬಿಡಿ. ನಿಮ್ಗೆ ಯಾವ ಅಭ್ಯಂತರನೂ ಇಲ್ಲ ಅಲ್ವಾ ಭಾವನವ್ರೆ? ಸೀನು ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ದ. ಅಷ್ಟು ಬಲವಂತವಾಗಿ ಹೇಳಿದಾಗ ನಾನು ಬೇಡ ಅಂತ ಹೇಗೆ ಹೇಳಿ? ನೀವು ಗ್ರೇಟ್ ಭಾವನವ್ರೆ. ಇನ್ನೊಬ್ರ ಜೀವನನ ಹಾಳು ಮಾಡೋಂಥ ಯೋಚನೆ ನಿಮ್ಗೆ ಖಂಡಿತವಾಗ್ಲೂ ಬರಲ್ಲ. ನೆಬರ್. ಅವ್ರವ್ರಿಷ್ಟ ಅವ್ರದ್ದು. ನನಗೆ ನನ್ನ ಮಗಳ ಭವಿಷ್ಯ ಮುಖ್ಯ. ಅವಳು ಹ್ಯಾಪಿಯಾಗಿರ್ಬೇಕು ಅಷ್ಟೇ. ಇರ್ತೀನಿ ಡ್ಯಾಡಿ. ಇರ್ಬೇಕಮ್ಮ. ಗುಡ್ ನೈಟ್. ಗುಡ್ ನೈಟ್. ಆಗ್ಲೇ ತುಂಬಾ ಲೇಟ್ ಆಗಿದೆ ಭಾವನವ್ರೆ, ನೀವು ಹೋಗಿ ಆರಾಮಾಗಿ ಮಲ್ಕೊಳ್ಳಿ. ಗುಡ್ ನೈಟ್. ಆ ಭಗವಂತನೇ ಕರುಣಿಸ್ತಾ ಅಂತ ಅನ್ನಿಸ್ತಾ ಇದೆ. ನನ್ಗೀಗ್ಲೂ ಇದನ್ನೆಲ್ಲ ನಂಬೋದಕ್ಕಾಗ್ತಾ ಇಲ್ಲ. ಅದೇ ಕಣೆ, ನಾವು ಮದುವೆಗೆ ಇಷ್ಟು ವರ್ಷಗಳಾದ್ರೂ ನಮ್ಗೆ ಮದುವೆ ಆಗಿದ್ದಿಲ್ಲ ಅಂತ ನನಗೂ ಅನುಮಾನ. ಆದ್ರೂ ನಾನು ನಂತ ಇಲ್ವಾ? ಅಷ್ಟೇನೆ. ಅಷ್ಟೇ. ಶುಭಂ. ನಾಳೆ ಬೆಳಿಗ್ಗೆನೆ ಭೂಮಿ ದೇವಿ ಪೂಜೆ ಮಾಡಿ ಆದ್ಯ ಸೀನು ಮದ್ವೆ ನಮ್ಮನೇಲೆ ಮಾಡೋಣ. ಏನಂತ್ಯ ರಾಜು? ಹಾಗೆ ಆಗ್ಲಮ್ಮ. ಕಿಶೋರ್ ಒಪ್ಕೊಂಡಿದ್ದಾನಲ್ವಾ, ಅದಕ್ಕಿಂತ ಇನ್ನೇನ್ ಬೇಕು? ಅದು ಅಮ್ಮ, ಥ್ಯಾಂಕ್ಸ್ ಅಮ್ಮ. ಏನಕ್ಕೆ? ರಾಜಿಗೆ ಹಾಲು ತಗೊಂಡೋಗೋಣ ಅಂತ ಬಂದೆ.
ಕರೆಕ್ಟ್ ಟೈಮಿಂಗ್ ನೀನೇ ಗ್ಲಾಸಿಗೆ ಹಾಕ್ತಿದೀಯಾ. ನನಗೆ ಕೆಲಸ ಕಡಿಮೆ ಮಾಡಿದ್ಯಲ್ಲ ಅದಕ್ಕೆ. ನಿನ್ ಹೆಂಡತಿಗೆ ನಾನ್ ಯಾಕೆ ಕೊಡ್ಬೇಕು? ಮತ್ತೆ ನನ್ ಚಿಕ್ಕ ಸೊಸೆಗೆ. ಹಾಗಾದ್ರೆ ಇನ್ನೊಂದು ಗ್ಲಾಸಿಗೆ ಹಾಕೊಡು ಅಮ್ಮ. ಹಾಲೆಲ್ಲಿದೆ? ಇದ್ದಿದ್ದಿಷ್ಟೇ. ಅಮ್ಮ, ಇಬ್ರು ಕೂಡ ಹಾಕಿ ಆಡ್ತಾರೆ, ಇಬ್ರು ಹಾಲು ಕುಡಿಲೇಬೇಕು. ಇದನ್ನೇ ಶೇರ್ ಮಾಡೋಣ ಅಮ್ಮ. ರಾಜಲಕ್ಷ್ಮಿ ಒಂದ್ ಹೊತ್ತು ಕುಡಿಲಿಲ್ಲ ಅಂದ್ರೆ ಏನು ಆಗಲ್ಲ ಬಿಡು. ಹೌದು, ಅವ್ರ ತವ್ರ ಮನೇಲಿ ಇದೆಯಲ್ಲ ಹಸುಗಳು ಕರುಗಳು, ಅವ್ರಿಗೆ ಸ್ವಚ್ಛವಾದ ಹಾಲು ಕುಡ್ದ ಅಭ್ಯಾಸ ಆಗಿದೆ ಅಲ್ವಾ. ಈ ಪ್ಯಾಕೆಟ್ ಹಾಲು ಕುಡಿಯೋಂತ ಅವಶ್ಯಕತೆ ಏನಿದೆಯಂತೆ ಅವಳಿಗೆ? ಅಮ್ಮ, ನಿನಗಿಬ್ರು ಮಕ್ಕಳು, ಬಂದಿರೋ ಸೊಸೆಂದಿರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ನಿನಗೆ ಹೆಣ್ಮಕ್ಳಿಲ್ಲ ಅನ್ನೋ ಕೊರಗಿರೋದಿಲ್ಲ ಅಲ್ವಾ? ಈ ಮಾತನ್ನೆಲ್ಲ ಚೆನ್ನಾಗಿ ಹೇಳ್ತೀಯ ಬಿಡು.